ಸೊ ಈ ವಿದೇಶದಿಂದ ಬರುವಂತ ಹಣ್ಣುಗಳು, ತರಕಾರಿ ಅಥವಾ ಮಾಂಸ ಎಷ್ಟೋ ಒಂದೊಂದ್ಸರಿ ತಿಂಗಳುಗಟ್ಟಲೆ ಕಾಲ ಸಮುದ್ರದಲ್ಲಿ ಶಿಪ್ಪಲ್ಲಿ ಟ್ರಾವೆಲ್ ಮಾಡಿ ನಮ್ಮ ದೇಶ ಬಂದು ಸೇರುತ್ತೆ. ಅಂದ್ರೂ ಇವೆಲ್ಲ ಹೇಗೆ ಫ್ರೆಶ್ ಆಗಿರುತ್ತೆ ಅಂತ ಯಾವ ಥರ ಯೋಚನೆ ಮಾಡಿದ್ದೀರಾ? ಬನ್ನಿ ತೋರಿಸ್ತೀನಿ. ಸೊ ನೋಡ್ಬೋದು, ನಮ್ಮ ಶಿಪ್ಪು ಸಮುದ್ರ ಮಧ್ಯ ಸೇಲ್ ಮಾಡ್ತಾ ಇದೆ. ಸೊ ಇದೆಲ್ಲ ಕಂಟೈನರ್ಸ್ ನಮ್ಮ ಶಿಪ್ಪಲ್ಲಿ. ಸೊ ಇದೆಲ್ಲ ನಾರ್ಮಲ್ ಕಂಟೈನರ್ಸು. ಸೊ ಇದು ನೋಡ್ಬೋದು, ಸ್ಪೆಷಲ್ ಸ್ವಲ್ಪ ನೋಡೋದಕ್ಕೆ ಇದು ರೀಫರ್ ಕಂಟೈನರ್ ಅಂತಾರೆ. ರೀಫರ್ ಕಂಟೈನರ್ ಏನಪ್ಪ ಅಂದರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂಥರ ಈ ರೆಫ್ರಿಜರೇಟರ್ ಇರುತ್ತಲ್ಲ ನಮ್ಮ ಮನೇಲಿ, ಅಥವಾ ಫ್ರಿಡ್ಜ್ ಇರುತ್ತಲ್ಲ ಆ ಥರ ಫ್ರಿಡ್ಜ್ ಅಂತ ಹೇಳ್ಬೋದು. ಸೊ ಇದು ಕಂಟೈನರ್ ಆಕಾರದಲ್ಲಿ ಇರುವಂಥ ಒಂದು ಫ್ರಿಡ್ಜು, ದೊಡ್ಡ ಫ್ರಿಡ್ಜು. ಸೊ ಇದು ಯಾವಾಗಲೂ ಪವರ್ ಸಪ್ಲೈ ನಾವು ಕನೆಕ್ಟ್ ಮಾಡಿರ್ತೀರಿ. ಸೊ ಯಾವಾಗಲೂ ಒಳಗಡೆ ಓಡ್ತಾನೆ ಇರುತ್ತೆ, ಅಂದರೆ ಕೂಲ್ ಮಾಡ್ತಾನೆ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಇವಾಗ ನೋಡ್ಬೋದು ಇಲ್ಲಿ -20 ಡಿಗ್ರೀಸ್ ಇದೆ. ಸೊ ಈ ಟೆಂಪರೇಚರ್ನ ಯಾವಾಗಲೂ ಮೇಂಟೈನ್ ಮಾಡ್ತಾನೆ ಇರುತ್ತೆ. ಸೊ ಇದೇ ಈ ರೀಫರ್ ಕಂಟೈನರ್ನ ಕೆಲಸ. ಸೊ ಈ ಥರ ಕಂಟೈನರ್ಗಳಿಂದನೇ ಬೇರೆ ದೇಶದಿಂದ ಬರೋವಂಥ ಮಾಂಸ, ತರಕಾರಿ ಅಥವಾ ಯಾವುದೇ ಮೆಡಿಸಿನ್ ಆಗಲಿ ಅಥವಾ ಯಾವುದೇ ಥರದ ಪದಾರ್ಥಗಳು ಫ್ರೆಶ್ ಆಗಿರೋದಕ್ಕೆ ಕಾರಣ. ಸೊ ಇದನ್ನು ರೀಫರ್ ಕಂಟೈನರ್ಸ್ ಅಂತಾರೆ. ನಮ್ಮ ಶಿಪ್ಗೆ ಈ ಥರ 1000 ಗಟ್ಟಲೆ ರೀಫರ್ಸ್ನ ಕ್ಯಾರಿ ಮಾಡುವಂಥ ಕೆಪಾಸಿಟಿ ಇದೆ. ಸದ್ಯಕ್ಕೆ 130 ರೀಫರ್ಗಳಿದೆ ನಮ್ಮ ಶಿಪ್ಪಲ್ಲಿ. ಈ ಥರ ಇವಾಗ ಶಿಪ್ಪಲ್ಲಿ ಆ್ಯಸ್ ಎಲೆಕ್ಟ್ರಿಕಲ್ ಆಫೀಸರ್ ಅಥವಾ ETO ಆಗಿ ಈ ರೀಫರ್ ಕಂಟೈನರ್ಸ್ ಕೂಡ ನಮ್ಮ ಅಂಡರಲ್ಲೇ ಬರುತ್ತೆ. ಸೊ ಸಮುದ್ರ ಮಧ್ಯೆ ಸೇಲಿಂಗ್ ಮಾಡುವಾಗ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಬಂದು ಅಥವಾ ಯಾವುದೇ ರಿಪೇರ್ ಬಂದ್ರೂ ನಾವೇ ಮಾಡಬೇಕಾಗುತ್ತೆ. ಸೊ ಇದು ನಮ್ಮ ಜಾಬೇ.